ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀ ವ್ಯಾಸರು ಮತ್ತು ಗಾಂಧಾರಿಯ ಮುಂದೆ ಸಂಜೆಯ ರಾಜ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣನ ಮಹಾತ್ಮ್ಯವನ್ನು ತಿಳಿಸೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಗಾಂಧಾರಿ ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ನಿನಗಿವಾಗ ಗೊತ್ತಾಗಲ್ಲ, ಭೀಮ ನಿನ್ನನ್ನು ಕೊಲ್ಲಕ್ಕೆ ಬರ್ತಾನಲ್ವ ಯುದ್ಧದಲ್ಲಿ, ಆವಾಗ ನಿನ್ನ ತಂದೆ ಮಾತು ನಿನಗೆ ನೆನಪಾಗತ್ತೆ ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ವ್ಯಾಸರು ಹೇಳ್ತಾರೆ, ಧೃತರಾಷ್ಟ್ರ ನೀನು ಸಂಜಯನ ಮಾತನ್ನ ಕೇಳು, ಯಾಕಂದರೆ ಅವನು ಉನ್ನತ ಮಟ್ಟಕ್ಕೆ ನೀನು ಹೋಗೋದಕ್ಕೆ ಅವನು ಸಹಾಯ ಮಾಡ್ತಾನೆ. ಅಂದರೆ ನಿನ್ನ ಕಲ್ಯಾಣ ಮಾರ್ಗದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅವನು. ಇವನಿಗೆ ಕೃಷ್ಣನ ಸ್ವರೂಪದ ಬಗ್ಗೆ ಕಂಪ್ಲೀಟು ತಿಳುವಳಿಕೆ ಇದೆ. ಅವನಿಂದ ತಿಳ್ಕೊ, ನೀನು ಕೂಡ ಜನನ ಮರಣದ ಮಹಾಭಯದಿಂದ ನೀನು ಮುಕ್ತನಾಗಬಹುದು ಅಂತೆಲ್ಲ ಹೇಳ್ತಾರೆ. ಆಗ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ, ಸಂಜಯ ನೀನು ನನಗೆ ಯಾವುದಾದ್ರೂ ಒಂದು ನಿರ್ಭಯವಾದಂಥ ಮಾರ್ಗವನ್ನು ತಿಳಿಸು, ಅದರಲ್ಲಿ ನಡ್ಕೊಂಡು ನಾನು ಶ್ರೀಕೃಷ್ಣನನ್ನು ಪಡಿಬೇಕು ಮತ್ತು ನನಗೆ ಆ ಪರಮಪದ ಅನ್ನೋದು ಸಿಗಬೇಕು ಅಂತ ಕೇಳ್ಕೊಳ್ತಾನೆ. ನೋಡಿ, ಇಷ್ಟು ದಿವಸಗಳ ಕಾಲ ಅವನಿಗೆ ಮಗನ ಮೋಹ ಇತ್ತು. ಯಾವಾಗಲೂ ನನ್ನ ಮಗ ಸಿಂಹಾಸನ ಏರಬೇಕು, ಅವನಿಗೆ ರಾಜ್ಯ ಸಿಗಬೇಕು ಅಂತೆಲ್ಲ ಅವನು ಯೋಚನೆ ಮಾಡ್ತಾ ಇದ್ದ. ಈಗ ಅವನ ಮನಸ್ಸಿಗೆ ನಾನು ಕೃಷ್ಣನನ್ನು ಪಡಿಬೇಕು, ನನಗೂ ಕೂಡ ಪರಮಪದ ಸಿಗಬೇಕು ಅನ್ನೋ ಒಂದು ಆಸೆ ಬರ್ತಾ ಇದೆ. ಸೊ ಈಗ ಮಗನ ಮೋಹ ಕಡಿಮೆ ಆಗ್ತಾ ಇದೆ, ಯಾಕಂದರೆ ಇವನ ಮಾತು ಏನೂ ಕೇಳೋದಿಲ್ಲ. ಅದಕ್ಕೋಸ್ಕರ ಈಗ ಪಾಂಡವರಿಗೂ ಕೂಡ ಅರ್ಧ ರಾಜ್ಯವನ್ನು ಕೊಟ್ಬಿಟ್ಟು ನೀನು ಚೆನ್ನಾಗಿರು ಅಂದರು, ಅದನ್ನೂ ಕೇಳೋದಿಲ್ಲ ಅವನು. ಸೊ ಇವನಿಗೆ ಇವಾಗ ಏನಾಗೋಗಿದೆ ಅಂತಂದರೆ, ಇವನು ನನ್ನ ಮಾತು ಕೇಳೋದಿಲ್ಲ ಅಂತಂದ್ಬಿಟ್ಟು ಈಗ ಅವನಿಗೆ ಭಗವಂತನ ಕಡೆಗೆ ಅವನ ಮನಸ್ಸು ತಿರುಗಿದೆ. ಸೊ ಇಲ್ಲಿ ನಿರ್ಭಯವಾದ ಮಾರ್ಗ, ಯಾವುದೇ ಭಯ ಇಲ್ಲದೆ ಹೋಗಬೇಕು ಅಂಥ ಮಾರ್ಗವನ್ನು ತಿಳಿಸು. ನೋಡಿ, ಈಗ ಇನ್ನೂ ಬೇಕಾದಷ್ಟು ಮಾರ್ಗಗಳಿದೆಯಲ್ಲ, ಅದೆಲ್ಲ ಸ್ವಲ್ಪ ಕಷ್ಟವಾಗಿರುತ್ತೆ. ಆದರೆ ಭಕ್ತಿಯ ಮಾರ್ಗ ಇದೆಯಲ್ಲ, ಅದು ತುಂಬ ಈಸಿ, ಎಲ್ಲರೂ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಅಂಥ ಒಂದು ಮಾರ್ಗ. ಅದಕ್ಕೋಸ್ಕರ ಇಲ್ಲಿ ಅವನು ಕೇಳ್ಕೊಳ್ತಾ ಇದ್ದಾನೆ, ನಿರ್ಭಯವಾಗಿರುವಂಥ ಒಂದು ಮಾರ್ಗವನ್ನು ತಿಳಿಸು, ಅದರಲ್ಲಿ ನಡ್ಕೊಂಡು ನಾನು ಕೃಷ್ಣನನ್ನು ಪಡ್ಕೊಂಡ್ಬಿಡ್ತೀನಿ ಮತ್ತು ನನಗೆ ಪರಮಪದ ಕೂಡ ಸಿಗಬೇಕು ಅಂತ ಒಂದು ಮಾರ್ಗದ ಬಗ್ಗೆ ತಿಳಿಸು ಅಂತ. ಅದಕ್ಕೆ ಸಂಜಯ ಹೇಳ್ತಾನೆ, ಯಾವುದೇ ಅಜಿತೇಂದ್ರಿಯ ಪುರುಷ, ಅಂದರೆ ತನ್ನ ಇಂದ್ರಿಯಗಳನ್ನು ಯಾರು ಗೆದ್ದಿರೋದಿಲ್ವೋ ಅಂಥ ಮನುಷ್ಯನಿಗೆ ಋಷಿಕೇಶ ಸಿಗೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಆ ಋಷಿಕೇಶ ಭಗವಂತನನ್ನು ಪಡ್ಕೋಬೇಕು ಅಂತಂದರೆ ಅಜಿತೇಂದ್ರಿಯನಾಗಿರೋನಿಗೆ ಆಗೋದಿಲ್ಲ, ಜಿತೇಂದ್ರಿಯನಾಗಿರಬೇಕು ಅನ್ನೋದನ್ನು ಹೇಳ್ತಾನೆ. ಇದನ್ನು ಬಿಟ್ಟು ಅವರನ್ನು ಪಡೆಯೋದಕ್ಕೆ ಬೇರೆ ಯಾವ ಮಾರ್ಗನೂ ಇಲ್ಲ. ನೋಡಿದ್ರಾ, ಇರೋದು ಒಂದೇ ಮಾರ್ಗ, ಏನು, ನಮ್ಮ ಇಂದ್ರಿಯಗಳನ್ನು ನಾವು ಗೆಲ್ಲಬೇಕು. ಇಂದ್ರಿಯಗಳು ಹೇಳಿದಾಗ ನಾವು ಕೇಳಬಾರ್ದು, ನಾವು ಹೇಳಿದಾಗ ಇಂದ್ರಿಯ ಕೇಳಬೇಕು. ಇಂದ್ರಿಯಗಳು ಬಹಳ ಉನ್ಮತ್ತವಾಗಿರುವಂಥದ್ದು. ಅದು ಏನು ಅಂತಂದರೆ ಅದು ಹೇಳಿದಾಗ ನಾವು ಕೇಳಬೇಕು, ಆ ರೀತಿ ಮಾಡ್ಕೊಂಬಿಟ್ಟಿದೆ. ಅದನ್ನು ಗೆಲ್ಲುವಂಥ ಒಂದು ಸಾಧನೆ ಏನು ಅಂತಂದರೆ ತುಂಬ ಜಾಗರೂಕತೆಯಿಂದ ಭೋಗಗಳನ್ನು ತ್ಯಾಗ ಮಾಡಬೇಕು. ಈ ಭೋಗಗಳನ್ನು ಭೋಗಿಸ್ತೀವಲ್ವಾ, ಅದರಿಂದನೇ ನಮ್ಮ ಪತನವಾಗೋದು. ಪ್ರಮಾದ ಮತ್ತು ಹಿಂಸೆ ಇರುತ್ತಲ್ಲ, ಇದರಿಂದ ದೂರ ಇರಬೇಕು. ಇದ್ದಾಗ ಮಾತ್ರ ನಿಸ್ಸಂದೇಹವಾಗಿ ಜ್ಞಾನಕ್ಕೆ ಇದು ಮುಖ್ಯ ಕಾರಣ. ಅಂದರೆ ನಮ್ಮಲ್ಲಿ ಅಜ್ಞಾನ ಬರೋದಕ್ಕೆ ಏನು ಕಾರಣ ಅಂತಂದರೆ ನಾವು ಹಿಂಸೆ ಮಾಡ್ತೀವಿ, ಅದು ಇದು ಇದೆಲ್ಲ ಮಾಡ್ತೀವಿ. ಇದರಿಂದ ನಾವು ದೂರ ಇರಬೇಕು, ಆಗ ಮಾತ್ರ ನಾವು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಆಗುತ್ತೆ. ಇಂದ್ರಿಯಗಳನ್ನು ನಾವು ವಶದಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಅದನ್ನೇ ವಿದ್ವಾಂಸರು ಜ್ಞಾನ ಅಂತ ಹೇಳ್ತಾರೆ. ಈಗ ಜ್ಞಾನ ಅಂತಂದರೆ ಏನು, ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿ ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು. ಇದೆ ಅಂತಂದರೆ ಅದನ್ನೇ ಜ್ಞಾನ ಅಂತ ಹೇಳೋದು. ಯಾಕಂದರೆ ಯಾರಿಗೆ ತಿಳುವಳಿಕೆ ಇರುತ್ತೋ ಅವನು ಮಾತ್ರನೇ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ಳೋದು. ಇಲ್ಲಾಂದರೆ ಅಯ್ಯೋ ಇರಲಿ ಬಿಡಿ, ನಾವು ಬದುಕಿರೋವರೆಗೂ ಚೆನ್ನಾಗಿ ತಿನ್ನೋಣ, ಒಂದು ದಿವಸ ಸಾಯೋತ್ತಾನೆ ಅಂತ ಹೇಳ್ತಾರೆ. ನಾವೇನು ತಿಂದುಬಿಟ್ಟು ಸಾಯೋದಕ್ಕೆ ಬಂದಿರೋದು ಇಲ್ಲ. ಮನುಷ್ಯ ಜನ್ಮ ಅಂತಂದರೆ ಅದಕ್ಕೊಂದು ಗುರಿ ಇದೆ, ಅದು ಯಾವುದೋ ಒಂದು ಕಾರಣಕ್ಕೆ ಭಗವಂತ ಕೊಟ್ಟಿರುವಂಥದ್ದು. ಅದನ್ನು ಪೂರ್ತಿ ಮಾಡದೆ ಹೋದರೆ ನಮಗೆ ಆ ಒಂದು ಜನ್ಮ ಸಿಕ್ಕಿನೂ ವೇಸ್ಟ್ ಅಲ್ವಾ. ಈಗ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿರುತ್ತೆ, ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ಆ ಆಪರ್ಚುನಿಟಿ ಕೊಟ್ಟವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಇವ್ರಿಗೆ ಕೊಟ್ಟೂ ವೇಸ್ಟು, ಇದನ್ನೇ ಬೇರೆಯವರು ಕೊಟ್ಟಿದ್ರೆ ಅವರು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ಹೇಳೋದಿಲ್ವಾ. ಅದೇ ರೀತಿ ಈ ಜಗತ್ತಲ್ಲಿ ಎಷ್ಟೋ ಜೀವರಾಶಿಗಳಿದ್ದಾವೆ, ಆದರೆ ಅದರಲ್ಲೆಲ್ಲ ಉನ್ನತ ಮಟ್ಟದಲ್ಲಿರೋದು ಮನುಷ್ಯ ಜನ್ಮ.
ಅದನ್ನು ಭಗವಂತ ನಮಗೆ ಅಂತ ಕೊಟ್ಟಿದ್ದಾನೆ. ಆದರೆ ಅದನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮಷ್ಟು ಮುಟ್ಟಾಳರು ಬೇರೆ ಯಾರೂ ಇಲ್ಲ ಅಂತ ತಿಳ್ಕೋಬೇಕು. ಆಯಿತಾ? ಆ ಪರಮಪದವನ್ನು, ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದಕ್ಕಿರುವಂಥ ಒಂದೇ ಒಂದು ಜೀವನ ಅಂದರೆ ಅದು ಮನುಷ್ಯ ಜನ್ಮ. ಅದು ನಮಗೆ ಸಿಕ್ಕಿದೆ ಅಂತಂದರೆ ಎಷ್ಟು ಪುಣ್ಯ ಮಾಡಿದ್ದೀವಿ ನಾವು. ಭಗವಂತ ಅದನ್ನು ನಮಗೆ ಕೊಟ್ಟಿದ್ದಾನೆ ಅಂದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಲ್ವಾ? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಂದ್ರಿಯಗಳನ್ನು ಯಾರು ಗೆದ್ದಿರ್ತಾನೋ, ಜಿತೇಂದ್ರಿಯನಾಗಿರ್ತಾನೋ, ಆಗ ಮಾತ್ರ ಭಗವಂತನನ್ನು ಪಡೆಯೋದಕ್ಕೆ ಸಾಧ್ಯ ಅವನು. ಮತ್ತು ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಳ್ಳೋದನ್ನೇ ವಿದ್ವಾಂಸರು ಜ್ಞಾನ ಅಂತ ಹೇಳ್ತಾರೆ. ವಾಸ್ತವದಲ್ಲಿ ಇದೇ ಜ್ಞಾನ ಮತ್ತು ಮಾರ್ಗ ಕೂಡ ಆಗಿದೆ. ಅಂದರೆ ನಮ್ಮ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಳ್ಳೋದೇ ಜ್ಞಾನ ಮತ್ತು ಅದೇ ಮಾರ್ಗ ಭಗವಂತನ ಕಡೆಗೆ ಹೋಗೋದಕ್ಕೆ. ಇದರಿಂದಾನೇ ಬುದ್ಧಿವಂತರು ಆ ಪರಮ ಪದದ ಕಡೆಗೆ ಮುಂದುವರಿತಾ ಇರ್ತಾರೆ. ಅಂದರೆ ತಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಅದರ ಮಾಸ್ಟರ್ಗಳಾಗಿ, ಅಂದರೆ ಅದರ ಸ್ವಾಮಿಗಳಾಗಿ, ಅಂದರೆ ಅವ್ರನ್ನೇ ಗೋಸ್ವಾಮಿಗಳು ಅಂತ ಹೇಳೋದು. ಗೋ ಅಂತಂದರೆ ಇಂದ್ರಿಯಗಳು, ಸ್ವಾಮಿ ಇಂದ್ರಿಯಗಳನ್ನು ಗೆದ್ದಿರೋರನ್ನ ಗೋಸ್ವಾಮಿಗಳು ಅಂತ ಹೇಳ್ತಾರೆ. ಯಾರು ಬುದ್ಧಿವಂತರಾಗಿರ್ತಾರೋ ಅವರು ತಮ್ಮ ಇಂದ್ರಿಯಗಳನ್ನು ನಿಗ್ರಹಣೆ ಮಾಡಿಕೊಂಡು ಅದನ್ನೇ ಮಾರ್ಗವನ್ನಾಗಿ ಮಾಡಿಕೊಂಡು ಅವರು ಪರಮ ಪದದ ಕಡೆಗೆ ಹೋಗ್ತಾ ಇರ್ತಾರೆ ಅಂತಂದ್ಬಿಟ್ಟು ಇದರ ಅರ್ಥ. ಈಗ ಸಂಜಯ ಏನು ಹೇಳ್ದ ಅನ್ನೋದು ಗೊತ್ತಾಯಿತು. ಮುಂದುವರೆದು ಏನಾಗುತ್ತೆ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.